ಅಜ್ಞಾತವಾಸಿ ಡೈರೆಕ್ಟೆಡ್ ಬೈ ಜನಾರ್ದನ್ ಚಿಕ್ಕಣ್ಣ. ಇದರಲ್ಲಿ ರಂಗಾಯಣ ರಘು, ಪಾವನ ಗೌಡ, ಸಿದ್ದು ಮೂಲಿಮನಿ, ಶರತ್ ಲೋಹಿತಾಶ್ವ ಅಂಡ್ ರವಿಶಂಕರ್ ಗೌಡ ಇಷ್ಟು ಜನ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಹೇಗಿದೆ ಅಂತ ಇನ್ಡೆಪ್ತ್ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಇನ್ಸ್ಪೆಕ್ಟರ್ ಗೋವಿಂದು ಅವನ ತಾಯಿಯ ಕಾರ್ಯ ನಡೆಯೋ ಟೈಮಲ್ಲಿ ಒಂದು ಕೊಲೆ ಆಗುತ್ತೆ. ಸೊ ಅವನು ಹೇಗ್ ಸತ್ತ, ಯಾರು ಸಾಯಿಸಿದ್ದು, ಅದರಿಂದ ಇರೋ ಮಿಸ್ಟರಿ ಏನು ಅಂಡ್ ಕೊನೆಗೆ ಈ ಕೇಸ್ಗೂ ಇನ್ಸ್ಪೆಕ್ಟರ್ ಗೋವಿಂದಂಗೂ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಇನ್ನು ಸಿನಿಮಾ ಹೇಗಿದೆ ಅಂದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲೇ ಒನ್ ಆಫ್ ದ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಇರೋ ಅಂತ ಮತ್ತೊಂದು ಶಾಕಾಹಾರಿ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಯುನಿಕ್ ಎಕ್ಸ್ಪೆರಿಮೆಂಟಲ್ ಎಕ್ಸಿಕ್ಯೂಷನ್ ಅಂಡ್ ರೈಟಿಂಗ್ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಮೇಜರ್ ಹೈಲೈಟೆಡ್ ಪಾಯಿಂಟ್ ಅಂದ್ರೆ, ಕಥೆಲಿ ಒಂದು ರ್ಯಾಂಡಮ್ ಸೀನ್ ನ ತಗೊಂತಾರೆ, ಅದನ್ನ ಮಿಸ್ಟರಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಅದ್ರ ಸುತ್ತ ಏನೇನಾಗಿದೆ ಅಂತ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಸೊ ಇಡೀ ಸಿನಿಮಾದಲ್ಲಿ ಇದೇ ರೀತಿ ರಿಪೀಟ್ ಆಗಿ ಒಂದು ಕ್ಯೂರಿಯಾಸಿಟಿ ಪ್ಯಾಟರ್ನ್ ಅಲ್ಲಿ ರನ್ ಆಗುತ್ತೆ. ಜೊತೆಗೆ ಶ್ರೀನಿವಾಸ್ನ ಸಾವಿನ ಸುತ್ತಾನೆ ಸುತ್ತುತ್ತಾ ಎಂಗೇಜ್ ಮಾಡಿಸ್ತಾ ಹೋಗ್ತಾರೆ. ಅಂಡ್ ಈ ಸಿನಿಮಾಗೆ ಒನ್ ಆಫ್ ದಿ ಪಾಸಿಟಿವ್ ಅಂದ್ರೆ ಚರಣ್ ರಾಜ್ ಅವರ ಮ್ಯೂಸಿಕ್. ಸ್ಟೋರಿ ಜೊತೆಗೇನೆ ಎಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಆಡಿಯನ್ಸ್ ನ ಅಂತ ತಿಳ್ಕೊಂಡು ಆ ಜಾಗದಲ್ಲಿ ಹಾಕಿ ಆ ಪರ್ಟಿಕ್ಯುಲರ್ ಸಿಚುಯೇಷನ್ಸ್ಗೆ ಕನೆಕ್ಟ್ ಮಾಡಿಸ್ತಾರೆ. ಇನ್ನು ಹಳೆಯ ರೆಟ್ರೋ ಟೆಂಪ್ಲೇಟ್ ನಲ್ಲಿ ಇರೋದ್ರಿಂದ ಕಂಪ್ಯೂಟರ್ ಅನ್ನೋ ಎಲಿಮೆಂಟ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಾಗೋ ಕೆಲಸಗಳು, ಇಮೇಲ್ ಬಿಸ್ನೆಸ್, ಇದ್ರ ಮಧ್ಯೆ ಕ್ರಿಯೇಟ್ ಆಗೋ ಎಮೋಷನಲ್ ಫೀಲಿಂಗ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಇದರಲ್ಲಿ ನೀವು ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಡಿಸಪಾಯಿಂಟ್ ಆಗ್ತೀರಾ. ಬರೀ ಒಂದೇ ಒಂದು ಸೀನ್ ಅಲ್ಲಿ ಅಷ್ಟೇ ನೀವು ನಗಾಡಕ್ಕಾಗೋದು, ಅದು ಸಿಚುಯೇಷನಲ್ ಹ್ಯೂಮರ್, ಅಲ್ಲಿ ಒಂದು ಚೂರು ನಗು ಬರ್ಸುತ್ತೆ. ಬಟ್ ರೆಸ್ಟ್ ಆಫ್ ದಿ ಮೂವಿ ಮಿಸ್ಟೀರಿಯಸ್ ವೈಬ್ ಕೊಡ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ನೆಗೆಟಿವ್ ಅಂದ್ರೆ, ಕೆಲವರಿಗೆ ಫಸ್ಟ್ ಹಾಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಲ್ಯಾಗ್ ಅನ್ಸ್ಬೋದು ಅಷ್ಟೇ, ಅದು ಬಿಟ್ರೆ ಬೇರೆ ಏನು ನೆಗೆಟಿವ್ ಕಾಣಿಸಲ್ಲ. ಅಂಡ್ ಈ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಡೀಸೆಂಟ್ ಆಗಿ ಚೆನ್ನಾಗಿದೆ, ಬಟ್ ಗೆಸ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ರಂಗಾಯಣ ರಘು ಅಂಡ್ ಸಿದ್ದು ಮೂಲಿಮನಿ ಇಬ್ರು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈಗಾಗಲೇ ಶಾಕಾಹಾರಿ ಸಿನಿಮಾದಲ್ಲಿ ರಂಗಾಯಣ ರಘು ಅವರ ಡಿಫ್ರೆಂಟ್ ಕ್ಯಾರೆಕ್ಟರ್ ನ ನೋಡಿದೀವಿ. ಸೊ ಆಲ್ಮೋಸ್ಟ್ ಅದೇ ರೀತಿ ಇರುವಂತ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನೋಡಬಹುದು. ಇನ್ನು ರವಿಶಂಕರ್ ಗೌಡ, ಪಾವನ ಗೌಡ ಅಂಡ್ ಶರತ್ ಲೋಹಿತಾಶ್ವ ಇವರುಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿ ಚೆನ್ನಾಗಿತ್ತು. ಇಲ್ಲಿರೋ ಕ್ಯಾರೆಕ್ಟರ್ಸ್ ಗಳ ಈಚ್ ಡೈಲಾಗ್ ಡೆಲಿವರಿ, ಆ ಡೈಲಾಗ್ಸ್ ನ ಬರ್ಕೊಂಡಿರೋ ರೀತಿ ಆಗ್ಲಿ ತುಂಬಾ ತೂಕವಾಗಿ ಇರುತ್ತೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಸಕ್ಕತ್ತಾಗಿದೆ. ಒಂದು ರೀತಿ ಮಲಯಾಳಂ ಸಿನಿಮಾ ಟೋನ್ ತರ ಅನ್ಸ್ಬಿಡ್ತು. ತುಂಬಾ ಬ್ಯೂಟಿಫುಲ್ ಆಗಿ ಲೊಕೇಶನ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅಂಡ್ ಕಲರ್ ಗ್ರೇಡಿಂಗ್ ಕೂಡ ಮೈಂಡ್ ಗೆ ರಿಫ್ರೆಶ್ ಫೀಲ್ ನ ಕೊಡುತ್ತೆ. ನೆಕ್ಸ್ಟ್ ಸ್ಕ್ರೀನ್ ಪ್ಲೇ, ರೈಟಿಂಗ್ ಅಂಡ್ ಡೈರೆಕ್ಷನ್ ಇದು ಕನ್ನಡದಲ್ಲೇ ಯುನಿಕ್ ಎಕ್ಸ್ಪೆರಿಮೆಂಟಲ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ, ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಸೊ ಓವರ್ ಆಲ್ ಇಟ್ಸ್ ಎ ಮಸ್ಟ್ ವಾಚ್ ಸಿನಿಮಾ. ಅದರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಎಕ್ಸ್ಪೆರಿಮೆಂಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾಗಳು ಬರೋದು ತುಂಬಾ ಕಮ್ಮಿ. ಸೊ ಆದಷ್ಟು ಇದನ್ನ ಥಿಯೇಟರ್ ನಲ್ಲೇ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಇಷ್ಟ ಪಡೋರಂತೂ ಮಿಸ್ ಅಂತೂ ಮಾಡ್ಕೊಂಬಿಡಿ. ಯಾವುದೇ ಅಡಲ್ಟ್ ಸೀನ್ಸ್ ಏನಿರಲ್ಲ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲೂ ನೋಡಬಹುದು. ಅಂಡ್ ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.